ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನಾರಿ ಜ್ಯೂಸ್ ಅಥವಾ ಸೊಗದೆ ಬೇರಿನ ಶರಬತ್ತು ಅದು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ಬೋದು, ಸೋಡಾನು ಹಾಕ್ಕೊಬೋದು. ನಾನು ಸೋಡಾ ಹಾಕ್ಕೊತಾ ಇದ್ದೀನಿ. ನನ್ನಾರಿ ಸೊಗದೆ ಬೇರು ಏನಪ್ಪ ಅಂದರೆ, ಇದು ಪಿತ್ತದೋಷನ ಕಡಿಮೆ ಮಾಡುತ್ತೆ, ಹಸಿವೆ ಜಾಸ್ತಿ ಮಾಡುತ್ತೆ, ಬಾಣಂತಿಯರಿಗೆ ಇದು ಎದೆ ಹಾಲು ಜಾಸ್ತಿ ಮಾಡುತ್ತೆ, ಆಮೇಲೆ ದೇಹದಲ್ಲಿ ಶಕ್ತಿ ನೀಡುತ್ತೆ. ನೈಸರ್ಗಿಕವಾಗಿ ಇದು ಕೂಲಿಂಗ್ ಥರ ವರ್ಕ್ ಮಾಡುತ್ತೆ, ಅಂದರೆ ದೇಹನ ತಂಪಾಗಿಡುತ್ತೆ. ಆಮೇಲೆ ಇದು ಬ್ಲಡ್ ಪ್ಯೂರಿಫೈಯರ್ ಅಂತ ಕೂಡ ಹೇಳ್ತಾರೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು ಇದು ನನ್ನಾರಿ ಜ್ಯೂಸು. ಇದು ಸೊಗದೆ ಬೇರಿಗೆ ಅಷ್ಟೊಂದು ಇದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ನೋಡಿ, ನಾನು ಇದಕ್ಕೆ ಇನ್ನೂ 2 ಹಾಕ್ಕೊಳ್ತಾ ಇದ್ದೀನಿ. ಒಂದು ಗೋಂದ್ ಕಟೀರ ಮತ್ತು ಇನ್ನೊಂದು ಸಬ್ಜಾ ಸೀಡ್ಸು. ಇವೆರಡನ್ನೂ ಕೂಡ ನಾನು ರಾತ್ರಿಯೇ ನೆನೆ ಇಟ್ಟುಬಿಟ್ಟು ಈಗ ಅದರದ್ದು ಜೆಲ್ ಮಾಡ್ಕೊಂಡಿದ್ದೀನಿ. ನೆನೆ ಆದಮೇಲೆ ಅದು ಈ ಥರ ಆಗೋಗುತ್ತೆ. ನೆನೆದ ಮೇಲೆ ಇದು ಮತ್ತು ಗೋಂದ್ ಕಟ್ಟಿದ ಎರಡೂ ಕೂಡ ರಾತ್ರಿಯೇ ನೆನೆ ಹಾಕಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಕಲ್ಸಕ್ಕರೆ, ನಿಂಬೆಹಣ್ಣು ಹಾಕ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊಳ್ಳೋದು ನಾನು. ಗೋಂದ್ ಕಟೀರನೂ ಅಷ್ಟೇ, ದೇಹನ ತಂಪಾಗಿಡುತ್ತೆ, ಜೀರ್ಣಕ್ರಿಯೆಗೆ ತುಂಬ ಸುಧಾರಿಸುತ್ತೆ, ಮೂಳೆಗಳನ್ನ ಬಲಪಡಿಸುತ್ತೆ ಅಂತ ಹೇಳ್ತಾರೆ. ಇದು ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ತಾರೆ. ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು ಅಂತ ಹೇಳ್ತಾರೆ, ಕಾನ್ಸ್ಟಿಪೇಷನ್ ನಿವಾರಣೆ ಮಾಡುತ್ತೆ ಅಂತ. ಇವನ್ ಸಬ್ಜಾ ಸೀಡ್ಸು ಅಷ್ಟೇ, ದೇಹನ ತುಂಬ ಕೂಲಾಗಿಡುತ್ತೆ, ಆಮೇಲೆ ಡೈಜೆಷನ್ಗೆ ಒಳ್ಳೆಯದು, ಆಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಕಾನ್ಸ್ಟಿಪೇಷನ್ ಕೂಡ ಸಹಾಯ ಮಾಡುತ್ತೆ ಇದು ಅಂತ ಹೇಳ್ತಾರೆ. ಸಕ್ಕರೆ ಮಟ್ಟದಲ್ಲಿ ಕೂಡ, ಬ್ಲಡ್ಡಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ತಾರೆ. ಇದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಇದರಲ್ಲಿ. ಮತ್ತು ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಮತ್ತು ಚರ್ಮದ ಇನ್ಫೆಕ್ಷನ್ ಆಗಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಇದು ಅಂತ ಹೇಳ್ತಾರೆ ಈ ಸಬ್ಜಾ ಸೀಡ್ಸು. ಎಷ್ಟು ವ್ಯಾಲ್ಯೂಸ್, ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ನೋಡಿ ಇದರಲ್ಲೆಲ್ಲ. ಈಗ ಅದರದ್ರಲ್ಲೇ ಜ್ಯೂಸ್ ಮಾಡ್ತಾ ಇರೋದು. ಫಸ್ಟ್ ನಾನು 1 ಸ್ಪೂನು ಗೋಂದ್ ಕಟೀರ ಹಾಕ್ಕೊಂಡೆ, 1 ಸ್ಪೂನು ಸಬ್ಜಾ ಸೀಡ್ಸ್ ಹಾಕ್ಕೊಂಡೆ, ಆಮೇಲೆ ಕಲ್ಸಕ್ಕರೆ ಹಾಕ್ಕೊಂಡೆ, ನಿಂಬೆಹಣ್ಣು ಹಿಂಡಿದೆ, ಆಮೇಲೆ 1-2 ಸ್ಪೂನು ಟೇಬಲ್ ಸ್ಪೂನು ನನ್ನಾರಿ ಜ್ಯೂಸ್, ಅದೇ ಸೊಗದೆ ಬೇರಿನ ಜ್ಯೂಸ್ ಹಾಕ್ಕೊಂಡು ಸೋಡಾ ಹಾಕ್ಕೊಂಡೆ. ನೋಡಿ, ಸೊಗದೆ ಬೇರಿನ ಜ್ಯೂಸು ಅಥವಾ ನನ್ನಾರಿ ಜ್ಯೂಸು ರೆಡಿ. ಆ ಹಾಕಿರೋ 3 ಪದಾರ್ಥದಲ್ಲಿ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ನೋಡಿ. ಗೋಂದ್ ಕಟೀರದಲ್ಲಾಗಲಿ, ಸಬ್ಜಾ ಸೀಡ್ಸಲ್ಲಾಗಲಿ, ನನ್ನಾರಿ ಜ್ಯೂಸ್ ಸೊಗದೆ ಬೇರಿನ ಜ್ಯೂಸಲ್ಲಾಗಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಇದು ಸಮ್ಮರಲ್ಲಿ ಕುಡಿದ್ರೆ ದೇಹನ ತುಂಬ ತಂಪು ಮಾಡುತ್ತೆ. ಇದು ಆ್ಯಕ್ಚುಲಾಗಿ ಸಮ್ಮರ್ ಡ್ರಿಂಕೆ, ಹೆಲ್ತಿ ಸಮ್ಮರ್ ಡ್ರಿಂಕ್ ಇದು. ದೇಹನ ಕೂಲಾಗಿರಿಸುತ್ತೆ ಇದು ಕುಡಿದ್ರೆ. ದಿನ ಕುಡಿಯೋಕ್ಕಾಗಲ್ಲ ಅಂತ ಅನ್ಸಿದ್ರು ಅಟ್ಲೀಸ್ಟ್ ವಾರದಲ್ಲಿ 1 ದಿನನಾರ ಇದನ್ನು ಮಾಡಿಕೊಂಡು ಕುಡಿಬೋದು ಇದನ್ನು. ಈಗ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಯೂರಿನ್ಗೆ ಹೋಗೋದು, ಬರ್ನಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಕಣ್ಣೆಲ್ಲ ಉರಿಯೋದು ಅವೆಲ್ಲ ಆಗುತ್ತಲ್ಲ, ಅದಕ್ಕೆಲ್ಲ ಇದೊಂದು ಸರಳವಾದ ಮದ್ದು. ನಾನು ಇದಕ್ಕೆ ಸೋಡಾ ಹಾಕ್ಕೊಂಡಿದ್ದೀನಿ, ನೀವು ನೀರು ಕೂಡ ಹಾಕ್ಕೋಬೋದು. ಓಕೆನಾ? ಥ್ಯಾಂಕ್ ಯು.